ನೀರು ಬಿಡಿಸೋಕೆ ಒತ್ತಾಯ. ರಾಜ್ಯ ಸರ್ಕಾರಕ್ಕೆ ಕೃಷ್ಣಾ ನದಿ ತೀರದ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಯಡೂರವಾಡಿ, ಮಾಂಜರೆ, ಚಂದೂರು ಗ್ರಾಮಸ್ಥರು ಒತ್ತಾಯ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಗಳು ಇವು. ನೋಡಿ, ತ್ಯಾಜ್ಯ ನೀರಿನಿಂದ ಕೃಷ್ಣಾ ನದಿ ನೀರು ಕಲುಷಿತ ಆಗತ್ತೆ ಅನ್ನುವಂತ ಆತಂಕ ಸಹಜವಾಗಿ ಆ ಭಾಗದ ಜನರಲ್ಲಿ ಇದೀಗ ಮೂಡಿರೋದು. ಕೊಯ್ನಾ ಜಲಾಶಯದಿಂದ ನೀರನ್ನ ಬಿಡಿಸೋದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೃಷ್ಣಾ ನದಿ ತೀರದ ಗ್ರಾಮಸ್ಥರು ಈ ಒಂದು ಮನವಿಯನ್ನ ಮಾಡೋದ್ರ ಜೊತೆಗೆ ಆಗ್ರಹಿಸ್ತಾ ಇದ್ದಾರೆ. ಯಡೂರುವಾಡಿ, ಮಾಂಜರೆ, ಚಂದೂರು ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರೋದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಗಳು. ಈ ಒಂದು ಏನು ಭಾಗದಾಗ ಕೃಷ್ಣಾ ನದಿ ಐತಿ ನೋಡ್ರಿ, ಈ ನದಿ ಒಳಗೆ ಪ್ರತಿಯೊಂದು ಗ್ರಾಮದೊಳಗೆ ರೀ ಎಲ್ಲರೂ ಗ್ರಾಮ ಪಂಚಾಯತಿಯಿಂದ ಏನೋ ಒಂದು ಕಾಲುವೆಗಳು ಬಂದವು, ಎಲ್ಲ ನದಿಗೆ ಟಚ್ ಆಗಿದಾವೆ ರೀ. ಇವೆಲ್ಲ ಕಲುಷಿತ ನೀರಾಗಿ ಈ ಕೊಲೆಸ್ಟ್ರಾಲ್ ಅನ್ನತಕ್ಕಂಥ ಇದ್ರಾಗ ಕ್ರಿಮಿಗಳು ತಯಾರಾಗಿದಾವೆ ರೀ. ಇದರಿಂದ ಜನರಿಗೆ ಭಾಳಷ್ಟು ಆರೋಗ್ಯದಲ್ಲಿ ಏರುಪೇರಾಗಿ ಈಗ ಭಾಳಷ್ಟು ಸಂಖ್ಯೆ ಒಳಗೆ ಪೇಷಂಟ್ಗಳು ಹಾಕಿದಾವೆ ರೀ. ಅದಕ್ಕೆ ಸರ್ಕಾರ ಆಗಲಿ, ಈ ಭಾಗದ ಶಾಸಕರ, ಇನ್ನು ಉಳಿದ ಜನಪ್ರತಿನಿಧಿಗಳೆಲ್ಲ ಈ ಕಡೆ ಒಂದು ಲಕ್ಷ ಕೊಟ್ಟ ದಯವಿಟ್ಟು ಇಲ್ಲಿ ಕೊಯ್ನಾದಿಂದ ಬರ್ತಕ್ಕಂಥ ನೀರು ಮುಂದಿದ್ದು ಪಾಸ್ ಮಾಡಿಬಿಡ್ಬೇಕು. ಯಾಕಂದ್ರೆ ಇಲ್ಲಿ ಕೊಪ್ಪಿ ಮಾಸುಗಟ್ಟಿ ಇಲ್ಲಿ ಭಾಳಷ್ಟು ಸಣ್ಣ ಮಕ್ಕಳು ಕುಡಿಯೋದ್ರಿಂದ ಅವ್ರಿಗೂ ಹಾನಿ ಆಗೈತೆ ರೀ, ದನ ಕರುಗಳಿಗೂ ಭಾಳಷ್ಟು ಇದರಿಂದ ಹಾನಿ ಆಗೈತೆ ಅಂತ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟ. ಇದು ನಮ್ಮ ಮಾಂಜ್ರಿ, ಯಡೂರು, ಚಂದ. ಈಗ ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದೇನೆಂದರೆ, ಈಗ ಪರಿಸ್ಥಿತಿ ನಮ್ಮದು ಈ ಭಾಗ ಹಿಂಗಾಗೈತೆ ಅಂದರೆ ಮಾಂಜ್ರಿ, ಯಡೂರುವಾಡಿ, ಚಂದೂರ ಈ ಹೊಳ್ಯಾಗ ಈ ಕಾರ್ಖಾನೆಗಳದ್ದು ಗಲೀಜು ನೀರು ರೀ, ಎಲ್ಲ ಊರನೂ ಗಟ್ರ ನೀರು ರೀ, ಎಲ್ಲ ಅದಕ್ಕೆ ವ್ಯವಸ್ಥಾನ ಏನಿಲ್ಲ. ಹಿಂಗಾಗಿ ಹೊಳ್ಯಾಗ ಕಂಪ್ಲೀಟ್ ಎಲ್ಲ ನೀರೆಲ್ಲ ಹಚ್ಚಗಾರಾಗಿ ಕಂಪ್ಲೀಟ್ ಕೆಟ್ಟ ಸ್ಮೆಲ್ ಬರತ್ತೈತ್ರಿ. ಹಿಂಗಾಗಿ ಆ ನೀರು ನಮ್ಮ ದನಗಳು ಸುದ್ದ ಕುಡಿವಲ್ಲ. ಮನುಷ್ಯರು ಬಿಡ್ರಿ, ದನಗಳು ಕುಡಿಯಾಕ್ತಾ ಇರಲ್ಲ. ಮನುಷ್ಯರು ಕುಡಿದ್ರೆ ಕಂಪ್ಲೀಟ್ ಗ್ಯಾಸ್ಟ್ರೋ, ಅದು ನಮ್ಮ ಉತ್ತರ ಕನ್ನಡದ ಹೇಳಿದ್ರೆ ಹಿಂದಕ್ಕೆ ಮುಂದಕ್ಕೆ ವಾಂತಿ, ಉಲ್ಟಿ ಮತ್ತು ಇದನ್ನು ಡಿಸೆಂಟ್ರಿ, ಬೇದಿ ಎಲ್ಲ ನಮ್ನಿ ಚಾಲು ಐತ್ರಿ. ಹಿಂಗಾಗಿ ಯಾರೂ ನೀರು ಹೊಳಿ ಕಡೆ ಬರೋಕ್ಕೆ ಸುದ್ದ ತಯಾರಿಲ್ಲ ರೀ. ಆ ನಮ್ನಿ ಸ್ಮೆಲ್ ಬರತೈತಿ. ಅದ್ರಾಗಿದ್ದು ಮೀನುಗಳ ಸತ್ ಮ್ಯಾಗ ಬೀಳತ್ತವು, ಅದರಿಂದ ಮತ್ತಿಷ್ಟು ಹೆಚ್ಚು ಸ್ಮೆಲ್ ಬರೋಕ್ಕೆ ತಯಾರಾಗೈತಿ. ಇದಕ್ಕೆ ಎಲ್ಲರೂ ಗ್ರಾಮ ಪಂಚಾಯತಿ ಅವರಾಗಲಿ, ಸರ್ಕಾರದವರಾಗಲಿ ಒಂದು ಸ್ವಲ್ಪ ಎಚ್ಚೆತ್ತ ಮತ್ತು ಹೊಸ ನೀರು ಬಿಡುವ ವ್ಯವಸ್ಥೆ ಮಾಡಿಸ್ಬೇಕು. ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ರ ಕಡೆ ಯಾರೂ ನೋಡೋಕ್ಕೆ ತಯಾರಿಲ್ಲ. ಕಂಪ್ಲೀಟ್ ಸರ್ಕಾರದ ನಮ್ಮ ಭಾಗ ಮೇಲೆ ದುರ್ಲಕ್ಷ್ಯ. ಜನ ಎಲ್ಲ ಜಡ್ ಬಂದು ಬೀಳತ್ತಾರು. ಅದಕ್ಕೆ ಸರ್ಕಾರದವ್ರು ದುರ್ಲಕ್ಷ್ಯ ಮಾಡಬಾರ್ದಿತ್ತು. ಕಡೆ ಪಂಚಾಯತಿಯವರಾಗಲಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟ ಇದ್ರೆ ಏನಾರೇ ವ್ಯವಸ್ಥೆ ಮಾಡಿಸ್ಬೇಕಂತೇಳಿ ಅವ್ರ ಕಡೆ ವಿನಂತಿ ನಮ್ದು. ಈಗ ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದೇನೆಂದರೆ, ಈಗ ಪರಿಸ್ಥಿತಿ ನಮ್ಮದು ಈ ಭಾಗ ಹಿಂಗಾಗೈತೆ ಅಂದರೆ ಮಾಂಜ್ರಿ, ಯಡೂರುವಾಡಿ, ಚಂದೂರ ಈ ಹೊಳ್ಯಾಗ ಈ ಕಾರ್ಖಾನೆಗಳದ್ದು ಗಲೀಜು ನೀರು ರೀ, ಎಲ್ಲ ಊರನೂ ಗಟ್ರ ನೀರು ರೀ, ಎಲ್ಲ ಅದಕ್ಕೆ ವ್ಯವಸ್ಥಾನ ಏನಿಲ್ಲ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟರಗಸ್ತೆ. ಶ್ರೀಧರ್, ಒಂದು ಕಡೆಯಲ್ಲಿ ನೀರೇ ಇಲ್ಲ ಅನ್ನೋ ಪರಿಸ್ಥಿತಿ, ಇನ್ನೊಂದು ಕಡೆಯಲ್ಲಿ ಇರೋ ನೀರು ಕೂಡ ಕೊಳಚೆ ಆಗತ್ತೆ ಅನ್ನುವಂಥ ಭೀತಿ. ಈ ಸಮಸ್ಯೆಯ ಬಗ್ಗೆ ಏನು ಹೇಳ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು? ಈಗ ಏನು ಅನೇಕ ಗ್ರಾಮಸ್ಥರಿಗೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಕೃಷ್ಣಾ ನದಿ ಒಡಲು ಬರಿದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಏನು ಗ್ರಾಮದ ಹತ್ತಿರ ನೀರು ನಿಂತ್ಕೊಂಡಿದ್ದಾವೆ, ಅವು ನೀರು ಕೂಡ ಕಲುಷಿತ ಆಗ್ತಾ ಇದಾವೆ. ಏನು ಕಾರ್ಖಾನೆಗಳಿಂದ ಬಿಡ್ತಿರ್ತಕ್ಕಂಥ ಮಲಿನವಾದಂತ ನೀರಾಗಿರ್ಬೋದು, ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತಿಗಳಿಂದ ಏನು ಚರಂಡಿ ನೀರಾಗಿರ್ಬೋದು ಬಂದು ಕೃಷ್ಣಾ ನದಿಗೆ ಸೇರ್ಕೊಳ್ತಾ ಇದೆ ಅನ್ನೋ ಒಂದು ಆತಂಕವನ್ನ ಗ್ರಾಮಸ್ಥರು ಹೊರ ಹಾಕ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಏನು ಯಡೂರು ಆಗಿರ್ಬೋದು, ಮಾಂಜ್ರಿ ಆಗಿರ್ಬೋದು, ಈ ಸುತ್ತಮುತ್ತಲಿನ ಗ್ರಾಮಸ್ಥರೀಗ ಈ ಒಂದು ನೀರು ಕಲುಷಿತ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಈ ನಿಂತ ನೀರು ಏನ್ ಕಲುಷಿತ ಆಗ್ತದೋ ಈ ನೀರು ಕೂಡ ಜನ ಅಷ್ಟೇ ಅಲ್ಲ, ಜಾನುವಾರು ಕೂಡ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ವೇಳೆ ಈ ನೀರನ್ನು ಕುಡಿದು ಕೂಡ ಜನರು ಒಂದಿಲ್ಲ ಒಂದು ಕಾಯಿಲೆಗಳಿಂದ ಬಳಲುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ತಕ್ಷಣವೇ ಏನಂದ್ರೆ ಕೃಷ್ಣಾ ನದಿಗೆ ನೀರು ಬಿಡಿಸುವಂತ ಕೆಲಸವನ್ನ ಆಗಬೇಕು. ಯಾಕಂದ್ರೆ ಮಹಾರಾಷ್ಟ್ರದಿಂದ ನೀರು ಬಿಟ್ರೆ ಮಾತ್ರ ಕೃಷ್ಣಾ ನದಿಗೆ ನೀರು ಹರಿದು ಬರುತ್ತೆ. ಆಗ ನಿಂತ ನೀರು ಹರಿದು ಹೋಗುತ್ತೆ. ಆಗ ಹೊಸ ನೀರು ಬಂದಾಗ ಆ ನೀರನ್ನ
ಕುಡಿಯೋದಕ್ಕಾಗಿರ್ಬೋದು, ಬಳಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ಏನು ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಕೃಷ್ಣಾ ನದಿಗೆ ಕಲುಷಿತ ನೀರನ್ನ ಬಿಡ್ತಿರ್ತಕ್ಕಂಥ ಕಾರ್ಖಾನೆಗಳಾಗಿರ್ಬೋದು, ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಂದ ಒಳಚರಂಡಿ ನೀರಲ್ಲಿ ಸೇರ್ತಾ ಇದ್ವು, ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಲ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರ್ತಾ ಇದ್ರು ಕೂಡ ಅವರಿಗೆ ಒಂದು ಚಾಟಿ ಬೀಸುವಂತ ಕೆಲಸವನ್ನು ಜನಪ್ರತಿನಿಧಿಗಳು ಕೂಡ ಮಾಡ್ಬೇಕಾಗತ್ತೆ ನೀತಿ. ಆ ಕೆಲಸ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥ ಚಿಕ್ಕೋಡಿ ಅಷ್ಟೆಲ್ಲ ಪ್ರಮುಖವಾಗಿ ರಾಯಬಾಗ್ ಆಗಿರ್ಬೋದು, ಈ ಭಾಗದಲ್ಲಿ ಕೂಡ ಕಳೆದ ಕೆಲ ದಿನ ಹಿಂದೆ ಅಷ್ಟೇ ಜನರು ಆಕ್ರೋಶ ಕೂಡ ಹೊರ ಹಾಕಿದ್ರು. ಹಾಗಾಗಿ ಕೃಷ್ಣಾ ನದಿ ತೀರದ ಜನರ ಒಂದು ಈಗ ಡಿಮಾಂಡ್ ಇರ್ತಕ್ಕಂಥ ಏನಂದ್ರೆ ಮಹಾರಾಷ್ಟ್ರದಿಂದ ನೀರನ್ನ ಬಿಡಬೇಕು. ಈಗಾಗಲೇ ಮಹಾರಾಷ್ಟ್ರದಿಂದ ನೀರು ಬಿಡುವಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರ ಬರೆದು 15 ದಿನ ಆದ್ರೂ ಕೂಡ ಮಹಾರಾಷ್ಟ್ರ ಯಾವುದೇ ರೀತಿ ಅದಕ್ಕೆ ಸ್ಪಂದನೆ ಕೂಡ ಕೊಟ್ಟಿಲ್ಲ. ಪ್ರತಿ ಬಾರಿ ಕೂಡ ಬೇಸಿಗೆ ಸಂದರ್ಭದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಈ ರೀತಿಯ ಗೋಳಾಟ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.